ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡುವ. ನೋಡಿ, ಕೆಸುವಿನ ಗಂಟಿದು ತೇಜ್ಲು ಅಂತೀವಿ ನಾವು. ಕೆಸುವಿನ ತೇಜ್ಲದು ಕೂಟ್ ಮಾಡುವ ಇವತ್ತು. ಇದು ಅಲಸಂಡೆ ಕಾಳು, ನೆನೆ ಹಾಕಿದಂಥ ಅಲಸಂಡೆ ಕಾಳು, ಸೌತೆಕಾಯಿ, ಬಣ್ಣದ ಸೌತೆಕಾಯಿ ಇದೆ ನೋಡಿ, ಇದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದು. ಇದು ಹಲಸಿನಕಾಯಿದು ಬೀಜ. ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಾಂಪ್ರದಾಯಿಕವಾಗಿ ಮೊದಲು ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ಅಡುಗೆ ಇದು. ತುಂಬ ಟೇಸ್ಟ್ ಆಗುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈ ಟೈಮಲ್ಲಂತೂ ಕೆಸುವಿನದು ಯಾವುದೇ ಪದಾರ್ಥಗಳು ಮಾಡಿ ತಿಂದರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹದಲ್ಲಿರುವ ಕಲ್ಮಶವನ್ನು ಕಸ ಇರುತ್ತೆ ನೋಡಿ, ವಿಷದ ಅಂಶಗಳನ್ನೆಲ್ಲ ತೆಗಿತ್ತಂತಾರೆ. ಈ ಥರ ಕಟ್ಟಿಟ್ಕೊಂಡಿದ್ದೀನಿ ನಾನು. ತೋರಿಸ್ತೀನಿ ನಿಮಗೆ ಯಾವ ಥರ ಕಟ್ಟೋದಂತ. ಮತ್ತು ಈ ಎಲೆ ಇದ್ದರೆ ಮುಂಚಿನ ದಿವಸನೇ ತಂದು ನೀವು ಇಟ್ಕೊಂಡ್ರೆ, ಸಾಯಂಕಾಲ ಬೆಳಿಗ್ಗೆ ಮಾಡ್ತೀರಂದರೆ ಸಾಯಂಕಾಲ ತಂದು ಇಟ್ಕೊಂಡ್ರೆ ಇದು ನಿಮಗೆ ಆಮೇಲೆ ಸುತ್ತಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, ನಾನು ಮೊದಲೇ ತಂದು ಇಟ್ಕೊಂಡದ್ದು. ಇದು ಒಂದು ತುಂಡು ಹಸಿಮೆಣಸು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಗಾಂಧಾರಿ ಮೆಣಸಿದ್ರೆ ಅದನ್ನು ಹಾಕ್ಬೋದು, ಇಲ್ಲಾಂದರೆ ಹಸಿಮೆಣಸು ಕಟ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಾಂದರೆ ತೊಂದರೆ ಇಲ್ಲ, ಯಾವುದೋ ಹಾಕದೇನೆ ಕಟ್ಬೋದು. ಇದು ಸಣ್ಣ ಕೆಸದ ಎಲೆ, ಸಣ್ಣ ಸಣ್ಣ ಎಲೆ ಇರುತ್ತೆ ನೋಡಿ, ಈ ಥರ ಸುತ್ತಬೇಕಿದು. ಸುತ್ತೋದ್ರಿಂದ ನಿಮಗೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಈ ಥರ ಕಟ್ಟೋದು. ಈ ಥರ ಕಟ್ಟಿದರೆ ಆಯಿತು. ಏನಂದರೆ ಇದು ಒಳ್ಳೆ ರೀತಿ ಬೇಯಬೇಕಷ್ಟೇ, ಮತ್ತೇನಿಲ್ಲ. ಎಲ್ಲದನ್ನೂ ಯೂಸ್ ಮಾಡಿ, ಉಪಯೋಗ ಮಾಡಿ ಒಂದು ಕೂಟ್ ಮಾಡುವ ಇವತ್ತು. ತುಂಬ ಟೇಸ್ಟ್ ಆಗುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈ ಹಲಸಿನಕಾಯಿದು ಬೀಜ ಇದೆ ನೋಡಿ, ಪೌಷ್ಟಿಕಾಂಶಗಳಂತೂ ತುಂಬ ಇದೆ ಇದರಲ್ಲಿ. ಮತ್ತು ಸೌತೆಕಾಯಿ, ಈ ಕೆಸುವಿನ ಎಲೆ ಅಂತೂ ಈ ಟೈಮಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುವಾಗ, ಮಳೆಗಾಲದಲ್ಲಿ ಫುಲ್ಲು ನಾವು ಕರಾವಳಿಯಲ್ಲಂತೂ ಫುಲ್ ಯಾವಾಗಲೂ ಮಾಡ್ತಾ ಇರ್ತಾರೆ. ಇದ್ರದ್ದು ಪತ್ರೊಡೆ ಆಯಿತು, ಚಟ್ನಿ ಆಯಿತು, ಈ ಥರ ಕೂಟ್ ಆಯಿತು. ಏನು ಮಾಡಿದ್ರೂ ತುಂಬ ಟೇಸ್ಟ್ ಆಗುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಆರೋಗ್ಯಪೂರ್ಣವಾದ ಒಂದು ರೆಸಿಪಿ ಇದು. ಮೊದಲಿನ ದಿನವೇ ತಂದು ಇಟ್ಕೊಂಡ್ರೆ ಅದನ್ನು ನಿಮಗೆ ಸುತ್ತಲಿಕ್ಕೆ ತುಂಬ ಒಳ್ಳೆ ರೀತಿ ಬರುತ್ತೆ. ಬಾಡುತ್ತಲ್ಲ, ಬಾಡ್ದವಾಗ ಆರಾಮಲ್ಲಿ ಈ ಥರ ಸುತ್ತಬೋದು. ಗಂಟು ಹಾಕಿದರೆ ಆಯಿತು. ಹೀಗೆ ಮಸಾಲೆ ಹುರ್ಕೊಳ್ಳುವ. ಈಗ ನೋಡಿ, 1/4 ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅದನ್ನು ಒಂಚೂರು ಹುರ್ಕೊಳ್ಳು. ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ, ಒಂದು 10 ಮೆಣಸಿದೆ. ಒಂದು 2 ಸ್ಪೂನಷ್ಟು ಕೊತ್ತಂಬರಿ. ಇದು ಒಂದು ಒಳ್ಳೆ ರೀತಿ ಫ್ರೈ ಆಗಬೇಕು. ಸ್ವಲ್ಪ ಬೇರೆ ಬೇರೆನೂ ಹುರ್ಕೊಳ್ಬೋದು, ಈ ಥರ ಒಮ್ಮೆಲಿಗೆ ಹುರ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಾದ್ದನ್ನು ಬೇಗ ಹಾಕಿದರೆ ಆಯಿತು. ನೋಡಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧದಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ 1 ನೆಲ್ಲಿ ಗಾತ್ರದಷ್ಟು ಹುಣಸೆಹಣ್ಣು. ಇದನ್ನಿಷ್ಟನ್ನು ಈಗ ರುಬ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಸಾಕು, ಮಸಾಲೆ ಎಲ್ಲ ಫ್ರೈ ಆಗಿದೆ. ಗ್ಯಾಸ್ ಮೇಲೆ ಒಂದು ಮಣ್ಣಿನ ಪಾತ್ರದಲ್ಲಿ ನೀರಿಟ್ಟಿದ್ದೀನಿ, ನೀರು ಕುದೀತಾ ಇದೆ. ಈಗ ಅಲಸಂಡೆ ಕಾಳಿದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಈ ಹಲಸಿನ ಬೀಜ ಇದೆ ನೋಡಿ, ಅದನ್ನು ಈಗ ಒಟ್ಟಿಗೆ ಹಾಕಿ ಬೇಯಿಸ್ತೀನಿ. ಮೊದಲು ಈ ಹಲಸಿನ ಬೀಜನ ಕೆಂಪು ಮಣ್ಣಲ್ಲೇ ಕಲಸಿ ವರ್ಷ ಇಡೀ ಉಪಯೋಗ ಮಾಡ್ತಿದ್ರು, ಕಲಸಿ ಇಟ್ಕೊಂಡ್ಬಿಡ್ತಿದ್ರು ಬೇಸಿಗೆಯಲ್ಲಿ. ಆಮೇಲೆ ಮಳೆಗಾಲದಲ್ಲಿ ಅದ್ರ ರುಚಿ ಅಂತೂ ತುಂಬ ಒಳ್ಳೆಯದಾಗ್ತಿತ್ತು ನೋಡಿ, ತುಂಬ ಟೇಸ್ಟ್ ಆಗ್ತಿತ್ತು. ಅದು ಇನ್ನೂ ಸಿಹಿ ಜಾಸ್ತಿ ಆಗ್ತಿತ್ತು. ಆ ಮಣ್ಣಿಂದ ತೆಗೆದು ಸಿಪ್ಪೆ ಸಹಿತನೇ ಹಲಸಿನ ಬೀಜನ ಮಣ್ಣಲ್ಲಿ ಕಲಸಿ ಇಟ್ಬಿಡ್ತಿದ್ರು. ಅದು ಒಣಗಿ ಗಟ್ಟಿಯಾಗಿರ್ತಿತ್ತು. ಬೇಕಾದವಾಗ ಅದನ್ನು ಸ್ವಲ್ಪನೇ ನೀರಲ್ಲಿ ನೆನೆಸಿ ಆ ಬೀಜನ ತೆಗೆದು ಸಾಂಬಾರು ಮಾಡ್ತಿದ್ರು. ಆ ಬೀಜ ಅಂತೂ ಅಷ್ಟು ಟೇಸ್ಟ್ ಆಗಿರ್ತಿತ್ತು. ಅದು ಮಣ್ಣಿನ ಗುಣನ ಯಾವುದಾಗ ಗೊತ್ತಿಲ್ಲ, ತಿಂದವರಿಗಂತೂ ಗೊತ್ತೇ ಇರುತ್ತೆ. ಈಗ ಅದೆಲ್ಲ ಹೋಗ್ತಾ ಬಂದಿದೆ, ಜನರಿಗೆ ಅದನ್ನು ಮಾಡಿಡುವಷ್ಟು ಪುರ್ಸೊತ್ತೂ ಇಲ್ಲ ಈಗ. ನಿಜ ಅಂದರೆ ಇದು ಸಾಂಪ್ರದಾಯಿಕವಾಗಿ ಮೊದಲಿಂದನೂ ಎಲ್ಲರ ಮನೇಲಿ ಆಗ್ತಿದ್ದಂಥ ಅಡುಗೆ ಈಗ ನೆನಪು ಹೋಗ್ತಾ ಬಂದಿದೆ. ತುಂಬ ಟೇಸ್ಟ್ ಆಗುತ್ತಿದ್ದು. ಈಗ ಇದನ್ನು ಮುಚ್ಚಿಟ್ಟು ಬೇಯಿಸ್ತೀನಿ. ನೋಡಿ, ಒಳ್ಳೆ ರೀತಿ ಬೆಂದಿದೆ. ಈಗ
ಈಗ ಸೌತೆಕಾಯಿ ಮತ್ತು ಕೆಸುವಿನ ತೇಜ್ಲ ಮಾಡಿಟ್ಟಿದ್ದೀನಿ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ. ಆಮೇಲೆ ನಾವು ಎಷ್ಟು ಹುಣಸೆಹಣ್ಣು ತಗೊಂಡಿದ್ದೀವಿ ನೋಡಿ, ಅಷ್ಟೇ ಬೆಲ್ಲ, ಅದೇ ಪ್ರಮಾಣದಲ್ಲೇ ಬೆಲ್ಲ ಹಾಕಿ ಒಳ್ಳೆ ರೀತಿ ಬೇಯಲಿ. ಈಗ ಮುಚ್ಚಿಟ್ಟು ಬೇಯಿಸಿ ನೋಡಿ, ಬೆಂದಿದೆ. ಈಗ ಸೌತೆಕಾಯಿನೂ ಬೆಂದಿದೆ, ಕೆಸುವಿನ ಸುರುಳಿನೂ ಬೆಂದಿದೆ. ಈಗ ತೇಜ್ಲ ಇದೆ ನೋಡಿ, ಅದು ಬೆಂದಿದೆ ಗಂಟು. ಈಗ ಮಸಾಲೆ ಹಾಕ್ತೀವಿ. ನೀರುಳ್ಳಿ, ಬೆಳ್ಳುಳ್ಳಿ ಏನು ಬೇಡ, ಟೊಮೆಟೊ ಏನು ಬೇಡ, ಆದರೂ ಕೂಡ ಸಾಂಬಾರಷ್ಟೇ ಟೇಸ್ಟ್ ಆಗುತ್ತೆ. ಈಗ ಕುದಿ ಬರಲಿ, ಕುದೀಲಿ ಒಳ್ಳೆ ರೀತಿ. ಇದೀಗ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡು. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ಮೆಣಸು ಮತ್ತು ಕರಿಬೇವು. ಕೆಸುವಿನ ತೇಜ್ಲದ ಕೂಟು ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ, ತಿನ್ನಲಿಕ್ಕೆ ತುಂಬ ರುಚಿಯಾಗುತ್ತೆ ಇದು.